ಮೊದಲನೇ ಹಾಡು ಮಾಡಿದಾಗ ದರ್ಶನ್ ಸರೇ ಫೋನ್ ಮಾಡಿ ಮನೆಗೆ ಕರ್ಸ್ಕೊಂಡ್ರು ನನ್ನನ್ನು. ಮನೆಗೆ ಕರ್ಸು ಅವರೇ ರಿಲೀಸು ಮಾಡಿಕೊಟ್ರು. ಮೊದಲನೇ ಹಾಡು 2017 ಮೊದಲನೇ ಹಾಡೇ ನಾಳೆ ರಿಲೀಸು ಸರ್. ನೈಟ್ 12 ಗಂಟೆಗೆ ಎಡಿಟಿಂಗ್ ಮಾಡಿಸ್ತಾ ಇದ್ದೀನಿ. ಕರುನಾಡಿನ ಕರಿಯ ಅಂತ. ಕರುನಾಡಿನ ಕರಿಯ ಇವನು, ಅಭಿಮಾನಿಗೆ ದಾಸ ಇವನು, ಜಗಮಚ್ಚಿದ ದಾಸ ಇವನು, ತೂಗುದೀಪರ ಪುತ್ರ ಇವನು, ಈ ನಮ್ಮ ಪ್ರೀತಿಯ ರಾಮು ಕುಲಕೋಟಿ ಕನ್ನಡಿಗ ಯೋಧ, ಈ ನಮ್ಮ ಪ್ರೀತಿಯ ರಾಮು ಕುಲಕೋಟಿ ಕನ್ನಡಿಗ ಯೋಧ. ಹ್ಯಾಪಿ ಹ್ಯಾಪಿ ಬರ್ತ್ಡೇ ಚಾಲೆಂಜಿಂಗ್ ಸ್ಟಾರ್, ಬಂದ ದಾರಿ ಬೇಡಿ ಚಕ್ರವರ್ತಿ. ಹ್ಯಾಪಿ ಹ್ಯಾಪಿ ಬರ್ತ್ಡೇ ಚಾಲೆಂಜಿಂಗ್ ಸ್ಟಾರ್, ಮುಂದಕ್ಕೆ ಬರ್ತಾ ಡೈವಿಲ್ ಹಬ್ಬ ದಾರಿ ಬೇಡಿ. ಇದು ಫಸ್ಟ್ ಸಾಂಗ್ ನಂದು. ಇಲ್ಲ ಇದು ಈಗ ರಿಲೀಸ್ ಆಗ್ತಾ ಇದೆ ಅಂತ ಡೆವಿಲ್ ಸೇರಿಸ್ಕೊಂಡೆ. ಸೊ ನಾನು ಸ್ಪಾಟಲ್ಲಿ ಲಿರಿಕ್ಸ್ ಬರೀತೀನಿ, ಸ್ಪಾಟಲ್ಲಿ ಕಂಪೋಸ್ ಮಾಡ್ತೀನಿ. ಸೊ ಈ ಸಾಂಗ್ ಹಾಡಿದ್ದು ಸಂಜಿತ್ ಹೆಗ್ಡೆ. ಇವತ್ತೇನು ನೀವು ಸಂಜಿತ್ ಹೆಗ್ಡೆ ನೋಡ್ತಾ ಇದ್ದೀರಾ, ನಾನು ಸಂಜಿತ್ ಹೆಗ್ಡೆ ಸರಿಗಮಪ ಶೋ ಅಲ್ಲಿ ಇದ್ವಿ 2013 ಸೀಸನ್ 13 ನಾನು ಕಂಟೆಸ್ಟೆಂಟ್ ಆಗಿದ್ವಿ. ಸೊ ನಾನು ಟಾಪ್ 30 ಎಲಿಮಿನೇಟ್ ಆದೆ, ಅವ್ನು ಮುಂದೆ ಹೋದ. ಸೊ ಎಲಿಮಿನೇಟ್ ಆಗಿ ಡಿಪ್ರೆಷನ್ಗೆ ಹೋದಾಗ ನನ್ನ ಕೈ ಹಿಡಿದಿದ್ದು ದರ್ಶನ್ ಸರ್. ಅವಾಗ ಈ ಸಾಂಗ್ ಮಾಡಿದ್ದೆ ನಾನು. 2016 ನಾನು ಸರಿಗಮಪ ಆಗೋದೆ. ಅಲ್ಲಿ ನನ್ನ ಎಲಿಮಿನೇಟ್ ಮಾಡಿ ಬಿಸಾಕಿದ್ರು. ಒಳ್ಳೆ ಪಪ್ಪೆಟ್ ಶೋ ಥರ ತೋರಿಸ್ಬಿಟ್ರು ನಮಗಲ್ಲಿ. ಇವಾಗ ನನಗೆ ಅದೇ ಆಚೆ ಬಂದ ತಕ್ಷಣ ನನ್ನ ಕೈ ಹಿಡಿದಿದ್ದೆ ಬಾಸು. ಸೊ ನನ್ನ ಬಾಸ್ ಕೈ ಹಿಡಿದ್ರು, ಜೊತೆಗೆ ಅವ್ರ ಅಭಿಮಾನಿಗಳು ಎಲ್ಲರೂ ಕೈ ಹಿಡಿದ್ರು. ಅವತ್ತಿಂದ ಇವತ್ತವರೆಗೂ ಯಾವತ್ತೂ ಕೂಡ ಅವ್ರಿಗೆ ಚಿರಋಣಿಯಾಗಿರ್ತೀನಿ ಸರ್. ಇವತ್ತು ಆ ಶೋಗಿಂತ ನನಗೆ ಒಬ್ರು ದೊಡ್ಡವ್ರು ಸಿಕ್ಕಿದ್ರು, ನನ್ನ ಬೆನ್ನಿಂದ ಒಬ್ರು ದೊಡ್ಡವ್ರು ಇದ್ದಾರೆ. ಅದು ಸಾಕು. ಹೋದ ವರ್ಷ ಹೋಗಿ ಸಾಂಗ್ ತೋರ್ಸಾಗ್ಲೂ ಚಿನ್ನ ಹಿಂಗೆ ಅಂದ್ಬಿಟ್ಟು ಕಳಿಸ್ಕೊಟ್ರು. ಅವರೇ ರಿಲೀಸ್ ಮಾಡಿಕೊಟ್ರು. ಹೋದ ವರ್ಷನೂ ಪ್ರತಿ ವರ್ಷ ಸರ್ ಅವ್ರ ಅಮ್ಮ ರಿಲೀಸ್ ಮಾಡಿಕೊಡ್ತಾರೆ, ದಿನಕರಣ್ಣ ಮಾಡಿಕೊಡ್ತಾರೆ. ಚಂದು ಅವರು ಮೊನ್ನೆ ಬಂದು ನನಗೆ ಶಬಾಷ್ಗಿರಿ ಹೇಳ್ಬಿಟ್ಟೋದ್ರು. ಹೋದ್ರಲ್ಲ 2 ವರ್ಷದಿಂದ ಚಂದು ಅವರು ಈಗ ಲಾಂಚ್ ಆಗ್ತಾ ಇದ್ದಾರೆ ಹೀರೋ ಆಗಿ. ಸೊ ಅವರು ನಂಗೆ ಲಾಂಚ್ ಮಾಡಿಕೊಟ್ಟವ್ರೆ. ಇಡೀ ಕುಟುಂಬ ನನಗೆ ಜೊತೆಯಾಗಿ ಫ್ಯಾಮಿಲಿ ಥರ ಇವತ್ತಿದ್ದಾರೆ ಸರ್. ನಾನು ಇವತ್ತು ಒಂದು ಹೆಸರು ಮಾಡಿದ್ದೀನಿ, ಒಂದೇನೋ ಒಂದು ಇವತ್ತು ನಿಂತ್ಕೊಂಡು ನೀವೆಲ್ಲ ನನ್ನ ಒಂದು ಮೈಕ್ ಇಟ್ಕೊಂಡು ಮಾತಾಡಿಸ್ತಿದ್ದೇನೆ ಅಂದಾಗ ನನಗೆ ಕೊಟ್ಟಿರೋ ಅಭಿಮಾನಿಗಳು ಕೊಟ್ಟಿರುವಂಥ ಭಿಕ್ಷೆ ನನಗಿವತ್ತು. ಸೊ ಆ ಭಿಕ್ಷೆಯಿಂದ ಇವತ್ತು ನಾನು ಒಂದು 10 ಸಾಂಗ್ ಮಾಡಿದ್ದೀನಿ ಅಂದರೆ ಅವ್ರು ಕೊಟ್ಟಿರುವಂಥ ಸಪೋರ್ಟು, ಅವರು ಮಾಡಿರುವಂಥ ವೈರಲ್ನೆಸ್. ಆ ಸಾಂಗ್ನ ವೈರಲ್ ಮಾಡಿದಾಗ ನಮಗೊಂದು ಹುಮ್ಮಸ್ ಬರುತ್ತೆ. ಇನ್ನೊಂದು 10 ಸಾಂಗ್ ಡಿ ಬಾಸ್ ಅನ್ನೋ ಹೆಸರಿಗೆ 1000 ಸಾಂಗ್ ಮಾಡಿದ್ರು ಲೆಕ್ಕ ಇಲ್ಲ ಸರ್. ಮೂಲೆಯಲ್ಲಿದ್ದಂಥ ಹುಡುಗ ಆರ್ಕೆಸ್ಟ್ರಾದಲ್ಲಿ ಸೌಂಡ್ ಸ್ಪೀಕರ್ ಎತ್ತಾ ಇದ್ದೆ, ಆಮೇಲೆ ತಬಲಾ ನುಡಿಸ್ತಾ ಇದ್ದೆ. 2 ವರ್ಷ ನನಗೆ ಕಾಯಿಸಿದ್ರು ಆರ್ಕೆಸ್ಟ್ರಾದಲ್ಲೂ ಕೂಡ ಒಂದು ಹಾಡು ಹೇಳಬೇಕು ಅಂತ. ಅವಕಾಶಕ್ಕೋಸ್ಕರ 2 ವರ್ಷ ಕಾದೆ. ಅವಾಗ ಯಾರೋ ಒಂದು ಪಬ್ಲಿಕ್ ರಿಕ್ವೆಸ್ಟ್ ಬಂತು ಒಂದು ಹಾಡು ಹಾಡಬೇಕು ಅಂತ. 2 ವರ್ಷ ಏನೇನು ಹಾಡು ಹೇಳ್ತಿದ್ರು ಮನೇಲಿ ಬಂದು ಪ್ರಾಕ್ಟೀಸ್ ಮಾಡ್ತಿದ್ದೆ ನಾನು. ಸೊ ಆದ್ದರಿಂದ ಅವತ್ತು ನನಗೊಂದು ಅವಕಾಶ ನಮ್ಮ ಆರ್ಕೆಸ್ಟ್ರಾ ಓನರ್ ಕೊಟ್ಟಾಗ, ಏನೋ ಆಡ್ತೀಯಂತೆ ಬಾರೋ, ಒಂದು ಕೇವಲವಾಗಿ ಕರೆದು ಮಾತಾಡಿಸಿದ್ರು. ಅವತ್ತೊಂದು ಹಾಡು ಹಾಡಿತ್ತು ಸರ್. ಇಡೀ ಬೆಂಗಳೂರಲ್ಲಿರೋ ಆರ್ಕೆಸ್ಟ್ರಾದೆಲ್ಲ 10 ವರ್ಷ ಕೆಲಸ ಮಾಡಿದೆ. ಇದು ಮೊನ್ನೆ ಅವರು ಹೇಳಿದಾಗ್ಲೇ ನಾನು ಬಾಸ್ ಅಲ್ಲಪ್ಪ, ನೀವೆಲ್ಲ ನಮ್ಗೆ ಬಾಸ್ಗೂ, ನೀವೆಲ್ಲ ನಮಗೆ ಸೆಲೆಬ್ರಿಟಿಗಳು ಅಂತ ಅವ್ರು ಏನು ಒಂದು ಮಾತು ಹೇಳಿದ್ರು. ಅವತ್ತು ನಾನು ಡಿಸೈಡ್ ಮಾಡಿದ್ದು ಈ ವರ್ಷದ ಸಾಂಗ್ ಅದೇ ಆ ಟೈಟ್ಲ್ ಹಿಡಿಯಬೇಕು ಅಂತ. ಬಾಸ್ ನಾನಲ್ಲ, ಇಟ್ಸ್ ಮೈ ಸೆಲೆಬ್ರಿಟೀಸ್ ಅಂತ. ಆ ಸಾಂಗು ಮಾಡಿಬಿಟ್ಟು ನಾವೊಂದು ಇದಕ್ಕೆ ಸರ್ 10 ವರ್ಷಕ್ಕೆ ನಾನು ಏನು ಸಾಂಗ್ ಟ್ಯೂನ್ ಮಾಡ್ತಿದ್ನೋ ಈ ವರ್ಷಕ್ಕೆ ಭಾಳ ಕಷ್ಟಪಟ್ಟಿದ್ದೀನಿ. ಯಾಕಂದರೆ ಖಂಡಿತ ಸರ್, ಖಂಡಿತ ಇದು ಒಂದು ಶಾಸ್ತ್ರ ಹೇಳೋ ಥರ, ಒಂದು ಕಣಿ ಹೇಳೋ ಥರ ಹೋಗುತ್ತೆ. ಒಂದು ಫೀಮೇಲ್ ಸಿಂಗರ್ ಆಡಿದ್ದು. ಶಾಸ್ತ್ರ ಕೇಳ್ತವ್ರೆ ಹೇಳೇ ಮಣಿ, ಹೇಳೇ ಮಣಿ, ಇಲ್ಲಿ ಬಾಸು ಯಾರು ಹೇಳೆ ನಿಂಗಾಮಣಿ, ನಿಂಗಾಮಣಿ. ಶಾಸ್ತ್ರ ಕೇಳ್ತವ್ರೆ ಹೇಳೆ ಮಣಿ, ಇಲ್ಲಿ ಬಾಸು ಯಾರೇಳೆ ನಿಂಗಾಮಣಿ. ಮೈ ಮೇಲ್ ಬೀಳ್ಬೇಡ ಹೆಟ್ಟಿನ ಕಂಡ್ಲ, ಕುರ್ಚಿ ಒದ್ರು ನಿಂತ್ರು ಕಂಡ್ಲ. ಅರೆ ಯಾರೇ ಹೆಸರೇನೆ, ತಡ್ಕ 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 ತಡ್ಕ, ನಾ ಹೇಳ ಗಂಟ ಒಸಿ ನೀ ತಡ್ಕ. ಬರ್ಕ 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 ಬರ್ಕ, ತಿಟ್ಟೈ ಹೇಳ್ತೀನಿ ಪೇಪರ್ನಾಗ ಬರ್ಕ. ಇರೋದೊಬ್ರೆ ಬಾಸು ಕಂಡ್ಲ, ಬಾಸು ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್, ಬಾಸು ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್. ಇದು ಈ ವರ್ಷದ ಸಾಂಗು. ಗಾಯನ ನಂದು, ಪ್ರೊಡಕ್ಷನ್ ಕೂಡ ನಂದೇ. ಲಿರಿಕ್ಸ್ ಬರ್ತಿರೋದು ದಿಲೀಪ್ ಸೇತು ಅಂತ, ಅವರು ಅಸೋಸಿಯೇಟ್ ಡೈರೆಕ್ಟರ್, ಜೋಗಿ ಪ್ರೇಮ್ ಶಿಷ್ಯ ಅವರು. ಈಗ ಏಕಲವ್ಯ ಸಿನಿಮಾ ಏನು ನೋಡಿದ್ರಿ ಮೊನ್ನೆ, ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ. ಖಂಡಿತವಾಗ್ಲೂ ಸ್ಟಾರ್ಟಿಂಗಿಂದ ಇವಾಗವರೆಗೂ ಸರ್ ಪ್ರತಿ ವರ್ಷ ನಾನು ಕಷ್ಟಪಟ್ಟು ದುಡಿಯುವಂಥ ದುಡ್ಡಲ್ಲೇ ನಾನು ಮಾಡೋದು. ಯಾರ ಹತ್ರನೂ ನಾನು ಸ್ಪಾನ್ಸರ್ ಹೋಗಿ ಕೇಳಲ್ಲ. ತುಂಬ ಜನ ನಾವು ಕೊಡ್ತೀವಿ ಮಾಡಿ ಅಂತಾರೆ. ಬಟ್ ನನಗೇನು ಉದ್ದೇಶ ಗೊತ್ತಾ ಸರ್, ದರ್ಶನ್ ಸರ್ ಅಭಿಮಾನಿ. ನಾನು ಅಭಿಮಾನಿಗಾಗಿ ನಾನು ಅವ್ರಿಗೆ ನನ್ನ ಕಲೆಯಿಂದ ನಾನು ಕೊಡ್ತೀನಿ. ಅವ್ರಿಗೆ ಬಜೆಟ್ ಮಾಡಿ, ಬಜೆಟ್ ಅನ್ನೋದಕ್ಕಿಂತ ಸರ್ ಅವ್ರಿಗೊಂದು 10 ಲಕ್ಷ ಖರ್ಚಾದರೂ ಪರವಾಗಿಲ್ಲ. ನಾವೆಲ್ಲೋ ಸಾಲ ಮಾಡಿನೋ ಇಲ್ಲ ದುಡ್ದು ಸಂಪಾದನೆ ಮಾಡಿ ಕಷ್ಟಪಟ್ಟು ದುಡ್ದು ನಾವು ಅವ್ರಿಗೋಸ್ಕರ ಮಾಡ್ತೀವಿ.
ಅದಕ್ಕೋಸ್ಕರ ನಾನು ಪ್ರತಿ ವರ್ಷ ಸಾಂಗ್ ಮಾಡೋದು. ಈ ವರ್ಷ ಸರ್ ಪ್ರತಿ ವರ್ಷ 1-1.5 ಲಕ್ಷ ಆಗ್ತಿತ್ತು. ಬಟ್ ಈ ವರ್ಷ ಸ್ವಲ್ಪ ಜಾಸ್ತಿ ಆಗಿದೆ. ಯಾಕಂದ್ರೆ ಈ ವರ್ಷ ಸ್ವಲ್ಪ ಬಜೆಟ್ ಕೂಡ ಜಾಸ್ತಿ ಆಯ್ತು ಒಂದು ಹಾಡಿಗೆ. ಲಿರಿಕಲ್ ವಿಡಿಯೋ ಮಾಡ್ತೀವಿ, ಜೊತೆಗೆ ಈ ವರ್ಷ ಡೆವಿಲ್ ಸಿನಿಮಾ ಬರ್ತಿದೆ ಅಲ್ಲ, ಆ ಡೆವಿಲ್ ಸಿನಿಮಾಗೆ ಈ ವರ್ಷ ಶೂಟಿಂಗ್ ಕೂಡ ಮಾಡಿದ್ದೀವಿ. ಇವಾಗ ಜಸ್ಟ್ ನೆನ್ನೆ ಲಿರಿಕಲ್ ವಿಡಿಯೋ ಬಿಟ್ಟಿದ್ದೀವಿ, ಇದರಲ್ಲಿ ವಿಡಿಯೋ ಕೂಡ ಮಾಡಿದ್ದೀವಿ, ಆಲ್ರೆಡಿ ಶೂಟಿಂಗ್ ಎಲ್ಲ ಮುಗ್ದಿದೆ. ಡೆವಿಲ್ ಸಿನಿಮಾ ಟೈಮಲ್ಲಿ ಅದನ್ನು ರಿಲೀಸ್ ಮಾಡ್ತೀವಿ ಸರ್, ವಿತ್ ವಿಡಿಯೋ ಸಾಂಗ್. ಸೊ ಅದು ಮಾಡ್ತಾ ಇದ್ದೀವಿ. ಸೊ ನಾನು ಯಾರ ಹತ್ರನೂ ಏನು ಕೇಳಕ್ಕೆ ಹೋಗಲ್ಲ ಸರ್. ಯಾಕಂತ ಸರ್, ನಾವು ದುಡಿಯುವಂಥ ದುಡ್ಡಲ್ಲಿ ಅವ್ರಿಗೋಸ್ಕರ ನನಗೆ ಇಷ್ಟು ವರ್ಷ ಪ್ರೀತಿ ಕೊಟ್ಟಿದ್ದಾರೆ ಅಂದೆ. ಇವಾಗ ನನಗೆ ಯೂಟ್ಯೂಬಲ್ಲಿ ರೆವೆನ್ಯೂ ಬರ್ತಾ ಇದೆ ಅಂದರೆ ಅವ್ರ ಹೆಸರಿಂದ ಸರ್. ಅವ್ರ ಹೆಸರಿಂದ ದುಡ್ಡು ಬರ್ತಾ ಇದೆ ನನಗೆ. ಅವ್ರ ಅಭಿಮಾನಿಗಳು ಸಾಂಗ್ ನೋಡ್ತಿರೋದಕ್ಕೆ ನನಗೆ ರೆವೆನ್ಯೂ ಬರ್ತಾ ಇದೆ. ನನಗೆ ರೆವೆನ್ಯೂ ಬರ್ತಾನೆ ಇರಲಿಲ್ಲ. ಸ್ಟಾರ್ಟಿಂಗ್ ಒಂದು 6-7 ಸಾಂಗ್ ಮಾಡಿದಾಗ ನನಗೆ 0 ರೆವೆನ್ಯೂ ಇತ್ತು. ಈಗ ಒಂದು 3 ವರ್ಷದಿಂದ ಮಿನಿಮಮ್ ರೆವೆನ್ಯೂ ಅಂತ ಬರುತ್ತೆ. ಅಟ್ಲೀಸ್ಟ್ ಒಂದು ಕಮ್ಮಿ ಬಜೆಟ್ ಆದರೂ ಬರುತ್ತೆ. ಅದನ್ನು ನಾನು ಏನು ಮಾಡ್ತೀನಿ, ಇಟ್ಕೊಂಡು ಬರೋ ವರ್ಷ ಸಾಂಗ್ ಅಂತ ಫ್ಯಾನ್ಸ್ ಕೂಡ ನಾವು ಸಪೋರ್ಟ್ ಮಾಡ್ತೀವಿ, ಏನಾದರೂ ಇದ್ರೆ ಹೇಳಿ ಅಂತಲೂ ಕೇಳ್ತಾರೆ. ಬಟ್ ನಾನು ಫ್ಯಾನ್ಸ್ ಹತ್ರ ನಾನು ಯಾಕೆ ತೊಗೊಳ್ಳಲ್ಲ ಅಂದರೆ ಸರ್, ಅವ್ರ ಪಾಪ ಒಬ್ಬರು ಎಷ್ಟೋ ಜನ ಗಾರೆ ಕೆಲಸ ಮಾಡೋರು, ಈ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋರು, ಆಟೋ ಡ್ರೈವರ್ಗಳು, ಆಮೇಲೆ ಟೀ ಕೊಡೋ ಹುಡುಗರು, ಅವ್ರು ನನ್ನನ್ನು ಕೇಳ್ತಾರೆ. ಹೋಟ್ಲಲ್ಲಿ ನಾನು ಹೋಗಿ ಟೀ ಕುಡಿತಾರೆ, ಅವಾಗ ಅವರೇ ಫಸ್ಟ್ ಬಂದು ಮಾತಾಡ್ಸೋದು, ಗುರುತಿಸ್ತಾರೆ ನಿಮ್ಮನ್ನ. ನನ್ನನ್ನು ಗುರುತಿಸೋದೆ ಸರ್. ಯಾರು ಗೊತ್ತಾ ಸರ್, ದೊಡ್ಡ ವ್ಯಕ್ತಿಗಳು ಗುರುತಿಸಲ್ಲ. ನನ್ನ ಕಲೆ ಇದೆ, ಒಂದು ಅವಕಾಶ ಕೊಡೋಣ ಅಂತ ಯಾರು ಗುರ್ತಿಡಿಯಲ್ಲ. ನೋಡ್ಬಿಟ್ಟು ಏನಂತಾರೆ ಗೊತ್ತಾ, ನೀನು ಇನ್ನೂ ಚಿಕ್ಕ ಹುಡುಗಾಗ್ರು, ನೀ ಚಿಕ್ಕ ಹುಡುಗನ ಥರ ಇದೆ, ನೀನು ಏನು ಮಾಡ್ಬಿಡ್ತೀಯ ಅಂತ ಹೇಳೋರೇ ಹೊರ್ತು, ಇದು ಹೋಟ್ಲಲ್ಲಿರೋ ಹುಡುಗರು ಸರ್ ನನ್ನ ಹಾಡುಗಳು ಕೇಳ್ಬಿಟ್ಟು, ಅಣ್ಣ ಸಖತ್ತಾಗಿ ಬರ್ದಿದ್ದೀರಣ್ಣ, ನೆಕ್ಸ್ಟ್ ಏನಣ್ಣ ಸಾಂಗ್ ಮಾಡೋ ಹೋಗಿ, ನಮ್ಮ ಕಡೆಯಿಂದ ಏನು ಸಪೋರ್ಟ್ ಆಗುತ್ತೋ ನಾವು ಒಂದಷ್ಟು ಕೊಡ್ತೀವಿ ಮಾಡಿ ಅಂತ ಹೇಳ್ತಾರೆ ಸರ್. ಅದೊಂದು ದೊಡ್ಡ ಗುಣ ಸರ್, ನಮ್ಗೆ ಇನ್ನೇನು ಬೇಡ ನಮಗೆ. ಅಂದ್ರೆ ನಿಮಗೆ ಒಂದು ಜೀವನ ಸಾರ್ಥಕತೆ ಆಗ್ತಾ ಇದೆ, ಯಾಕಂದ್ರೆ ನೀವು ಮಾಡಿದ ಪ್ರಯತ್ನ ಸರ್. ಭಗವಂತ ನನಗೆ ಊಟಕ್ಕಂತೂ ತತ್ರ ಇಲ್ಲ ಸರ್, ತೊಂದರೆ ಇಲ್ಲ. ಭಗವಂತ ನನಗೆಲ್ಲ ಕೊಟ್ಟಿದ್ದಾನೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಅಭಿಮಾನಿಗಳು ನನ್ನ ಸಾಂಗ್ ಏನು ನೋಡ್ತಿದ್ದಾರಲ್ಲ ಸರ್, ಕರ್ನಾಟಕದ ಜನತೆ ಏನು ನನ್ನ ಸಾಂಗ್ ನೋಡ್ತಾವ್ರಲ್ಲ, ಅವ್ರಿಗೆ ನಾನು ಕೋಟಿ ನಮಸ್ಕಾರ ಹೇಳ್ತೀನಿ. ಅವರಿಂದ ಇವತ್ತು ಸುಪ್ರೀತ್ ಗಾಂಧಾರ ಅನ್ನೋ ಒಬ್ಬ ಕಲೆ, ಆ ಒಂದು ಕಲೆ ಹೊರಗಡೆ ಬಂದಿದೆ ಅಂದರೆ ಎಲ್ಲ ಬಿಕಾಸ್ ಆಫ್ ದರ್ಶನ್ ಸರ್ ಇಂದ, ಅವ್ರ ಕುಟುಂಬದಿಂದ. ಕುಟುಂಬ ಏನಿದೆ ಸರ್, ಅವ್ರ ಅಭಿಮಾನಿಗಳ ಫ್ಯಾನ್ಸ್ ಪೇಜ್ ಇದೆಯಲ್ಲ, ಆ ಫ್ಯಾನ್ ಪೇಜ್ಗಳು ಫಸ್ಟ್ ಆಫ್ ಆಲ್ ನಾನು ಯಾರು ಅವ್ರ ಫ್ಯಾನ್ ಪೇಜಲ್ಲಿ ಹಾಕೋಕ್ಕೆ, ನನ್ನ ವಿಡಿಯೋನ ಅವ್ರ ಫ್ಯಾನ್ ಪೇಜಲ್ಲಿ ಹಾಕ್ತಾರೆ ಅಂದಾಗ ದರ್ಶನ್ ಸರ್ದು ಹಾಕ್ತಾರೆ ವಿಡಿಯೋ. ನನ್ನ ಸಾಂಗ್ನ ಒಬ್ಬ ಫ್ಯಾನ್ ಮಾಡೋವನಪ್ಪ ಅಂತ ಅಂದ್ಬಿಟ್ಟು ಹಾಕ್ತಾರಲ್ವಾ, ಅದೊಂದು ದೊಡ್ಡ ಗುಣ ಅವರಲ್ಲಿ ನಾನು ನೋಡಿರುವಂಥದ್ದು. ಆ ಫ್ಯಾನ್ಸಿಂದಾನೇ ಇವತ್ತು ನಾನು ಇವಾಗ ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ಒಂದು ಬಜೆಟ್ ಸರ್ ಒಂದು ಸಾಂಗ್ ಮಾಡ್ಕೊಡಿ ಅಂತ ತುಂಬ ಜನ ಫೋನ್ ಮಾಡ್ತಾರೆ. ನಾನು ಅದರಿಂದ ಸಂಪಾದನೆ ಮಾಡ್ತಿದ್ದೀನಿ. ಇವತ್ತು ನನಗೆ ಸಂಪಾದನೆ ಬಂದಿರೋದೇ ದರ್ಶನ್ ಸರ್ ಹಾಡುಗಳಿಂದಾನೆ. ಇವತ್ತು 2 ಸಿನಿಮಾ ಬಂತು ಸರ್, ಈಗ ಮ್ಯೂಸಿಕ್ ಮಾಡಿದ್ದೀನಿ. 2 ಸಿನಿಮಾ, ಒಂದು ರಿಲೀಸ್ ಆಯ್ತು. ಇವಾಗ ಎಂದು ನೀನು ನೋಡುವಂಥ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ನೆಕ್ಸ್ಟು. ಅದಕ್ಕೆ 2.5 ಲಕ್ಷ 3 ಲಕ್ಷ ಬಜೆಟ್ ಕೊಟ್ಟರು ನನಗೆ. ಸೊ ಒಂದೇ ಸಾಂಗ್ಗೆ 1 ಸಾಂಗಿಗೆ 3 ಲಕ್ಷ ಬಜೆಟ್ ಅಂದರೆ ನೀವು ಮ್ಯೂಸಿಕ್ ಕಂಪೋಸರು, ಡೈರೆಕ್ಟ್ರು ಆಗೋಗ್ತಾ ಇದ್ದೀರಾ ನಿಮ್ಮ ಶ್ರಮದಿಂದ. ಸರ್ ಹೌದು, ಯಾರೇ ಶ್ರಮ ಪಡಲಿ ಸರ್, ಅವ್ನು ಕೆಲಸ ಮಾತಾಡಬೇಕು ಸರ್. ಸುಮ್ಮನೆ ಏನೋ ನಾನು ಬಂದು ಸುಮ್ಮನೆ ಮಾತಾಡೋದಲ್ಲ, ನಮ್ಮ ಕೆಲಸ ಉತ್ತರ ಕೊಡಬೇಕು. ನಮ್ಮ ಕಲೆಯಿಂದ ನಾವು ಹೊರಗಡೆ ಬರಬೇಕು. ನನ್ನಂಥ ಎಷ್ಟೋ ಜನ ಆರ್ಟಿಸ್ಟ್ಗಳು ಇದ್ದಾರೆ ಸರ್ ಹೊರಗಡೆ. ರೋಡಲ್ಲಿ ಒಂದೊಂದು ಕಲೆ ಇದೆ, ಅವರೆಲ್ಲ ಬೆಳೆಯೋಕ್ಕಾಗ್ತಾ ಇಲ್ಲ. ಇವತ್ತು ಸೋಷಿಯಲ್ ಮೀಡಿಯಾ ದೊಡ್ಡದಾಗಿದೆ. ಬಿಡಿ ಯೂಟ್ಯೂಬಲ್ಲಿ, ಬಿಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್, ಯಾವತ್ತಾನ ಒಂದಿನ ವೈರಲ್ ಆಗೇ ಆಗುತ್ತೆ. ಮಾಡಿ ಬಿಡಬೇಡಿ, ಹಠ ಬಿಡಬೇಡಿ ಅನ್ನೋದು. ನಾನು ಯಾಕೆ ಕೇಳಿದೆ ಅಂತಂದ್ರೆ, ದರ್ಶನ್ ಅಭಿಮಾನಿಗಳು ಅಂದ್ರೆ ತುಂಬಾ ಕೆಟ್ಟದಾಗಿ ಬೈಯೋರು ಇದ್ದಾರೆ, ಅವ್ನ ಆ ಥರ ಈ ಥರ. ಯಾಕಂದ್ರೆ ನಿಮ್ಮ ಥರದವರು ಈ ಥರ ಒಂದು ಇದೆಯಲ್ಲ, ನೀವು ಮನಸ್ಸು ಮಾಡಿದ್ರೆ ಬೇಕಾದ್ರೆ ಇದೇ ಒಂದು ಬಿಸ್ನೆಸ್ ಮಾಡ್ಕೊಂಡು ದುಡ್ಡು ಬೇಜಾನ್ ಮಾಡ್ಬಿಡೋದಾಯ್ತು. ಆದ್ರೆ ನಿಮ್ಮ ಕಲೆ ಅಂತ ನೀವು ಮುಂದೆ ಹೋಗಿರೋದಕ್ಕೆ ನೀವು ಒಂದು ಗುರುತಿಸ್ಕೊತಾ ಇದ್ದೀರಿ, ಹೆಸರು ಮಾಡಿದ್ದೀರಾ. ಅದಕ್ಕೋಸ್ಕರ ಕೇಳಿದೆ. ಭಗವಂತ ನನಗೆ ಕೊಟ್ಟಿರೋದು ಕಲೆ ಬಿಟ್ರೆ ನನಗೇನು ಬರಲ್ಲ. ಬೇಕಾದ್ರೆ ಮೂಟೆ ಹೊರ್ತೀನಿ ನಾನು, ಇಲ್ಲಾಂದ್ರೆ ಬೇರೆ ಏನಾರ ಕೆಲಸ ವರ್ಷ ಕೆಲಸ ಕೊಡಿ ಮಾಡ್ತೀನಿ. ನನಗೆ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಸಾಫ್ಟ್ವೇರ್ ಕಂಪನಿ ಕೆಲಸ ನಮ್ಗೆ ಅದು ಬರಲ್ಲ ಸರ್. ಯಾಕಂದರೆ ನಾನು ಬೆಳೆದಿರೋದು ಲೋಕಲ್ ಆಗಿ. ನಾನು ಬೆಳೆದಿದ್ದು ಜೋಪಡಿಯಲ್ಲೇ ಬೆಳೆದಿದ್ದು. ಇವತ್ತು ಪುಟ್ಟನಹಳ್ಳಿ ಅನ್ನೋ ಊರು ದೊಡ್ಡದಾಗಿ ಬೆಳೆದಿದೆ. JP ನಗರ ಅನ್ನೋ ಒಂದು ಏರಿಯಾ ಇವತ್ತು ಸಿಟಿ ಆಗಿರ್ಬೋದು. ನಿಮ್ಮ ಆರಾಧ್ಯ ದೇವನು ಅದೇ ಥರನೇ ತಾನೇ ಬಂದಿದ್ದು? ಹೌದು, ನಮ್ಮ ತಾಯಿನೂ ಅಷ್ಟೇನೆ. ನಮ್ಮ ರೇಣುಕಾ ಯಲ್ಲಮ್ಮ ತಾಯಿನೂ ಕೂಡ ಕಷ್ಟದಲ್ಲೇ ಬಂದಿದ್ದು. ಆ ತಾಯಿ ಅನುಗ್ರಹದಿಂದ ಇವತ್ತು ನಾನು ಮಾತಾಡ್ತಿರೋದು ಸರ್. ಆ ತಾಯಿ ಅನುಗ್ರಹ ಇಲ್ಲ ಅಂದರೆ ಯಾರು ಏನು. ಫಸ್ಟ್ ಆಫ್ ಆಲ್ ನಮ್ಮ ಮನೆ ದೇವರು ಸೌದತ್ತಿ ರೇಣುಕಾ ಯಲ್ಲಮ್ಮನ ನೆನೆಸ್ಕೊಳ್ತೀನಿ ಫಸ್ಟು. ಸೊ ಅವರಿಂದನೇ ಇವತ್ತು ಇಲ್ಲಿವರೆಗೂ ಬಂದಿರೋದು. ಜೊತೆಗೆ ನಮ್ಮ ದರ್ಶನ್ ಸರ್ ಅಭಿಮಾನಿಗಳಿಂದನೇ ಇವತ್ತು ಇಲ್ಲಿವರೆಗೂ ಹೆಸರು ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದರೆ ದರ್ಶನ್ ಸರ್ ಅಭಿಮಾನಿಯಾಗಿ 2016ರಲ್ಲಿ ಒಂದು ಫೋಟೋಗೋಸ್ಕರ ನಾನು ಹೋಗ್ತಿದ್ದೆ ಅವ್ರ ಮನೆ ಮುಂದೆ. ಒಂದು ಅಭಿಮಾನಿಯಾಗಿ ಫೋಟೋ ಇಟ್ಸ್ಕೋಬೇಕು ಅಂತ ಹೋಗಿದ್ದು. ಸೊ ಅದಾಗಿ ಇವಾಗಿನವರೆಗೂ ಇದು 10ನೇ ಸಾಂಗ್ ನಂದು ಸರ್. ಪ್ರತಿ ವರ್ಷ 2017ರಿಂದ ಇವಾಗವರೆಗೂ ಅವ್ರಿಗೆ ಪ್ರತಿ ವರ್ಷ ಹುಟ್ಟಿದ ಹಬ್ಬಕ್ಕೆ ನನ್ನ ಕಡೆಯಿಂದ ಒಂದು ಸಾಂಗ್ ಗಿಫ್ಟು ನಾನು ಮಾಡ್ತೀನಿ. ಏನಕ್ಕೆ ಅಂದರೆ ಅವರೇ ಹೇಳಿದ್ರು, ಬೊಕ್ಕೆ ತೊಗೊಬೇಡ್ರಿ, ಕೇಕು ತೊಗೊಂಬರ್ಬೇಡ್ರಿ, ಒಂದು ಅಕ್ಕಿ ಬೇಳೆ ಎಲ್ಲ ಕೊಡ್ರಿ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಬೇರೆ ಏನಾದ್ರು ಮಾಡೋಣ. ನನ್ನ ಕಲೆ ಯಾಕಂದರೆ ಬೇಸಿಕಲಿ ನಾನು ಒಬ್ಬ ಸಿಂಗರು, ಒಬ್ಬ ಆರ್ಕೆಸ್ಟ್ರಾದಲ್ಲಿ ಇದ್ದವನು. ಸೊ ಒಂದಷ್ಟು ರಿಯಾಲಿಟಿ ಶೋಗಳು ಆಡ್ಕೊಂಬಂದೆ, ಎಲ್ಲ ಆಯಿತು.
ಈಗ ನಮ್ಮ ಪ್ರೀತಿಯ ರಾಮು ಸಿನಿಮಾ ರಿಲೀಸ್ ಆಗಿದೆ. ನಮ್ಮ ಪ್ರೀತಿಯ ರಾಮು ಸಿನಿಮಾ ಏನಕ್ಕೆ ಬರ್ತೀವಿ ಥಿಯೇಟ್ರಿಗೆ ಅಂತಂದರೆ, ನಾವು ಅಭಿಮಾನಿಗಳಾಗಿ ಪ್ರತಿ ವರ್ಷವೂ ಯಾವುದೇ ಸಿನಿಮಾ ರಿಲೀಸ್ ಆಗಲಿ ದರ್ಶನ್ ಸರ್ದು, ನಾವು ಅಭಿಮಾನಿಗಳು ಸೆಲೆಬ್ರೇಟಿಂಗ್ ಇದ್ದೇ ಇರ್ತೀವಿ ಸರ್. ಸೊ ಆದ್ದರಿಂದ ನಾವು ಇವತ್ತು ಥಿಯೇಟ್ರ್ ಮುಂದೆ ಬರೋದು. ನಮ್ಮ ಸಾಂಗ್ ಕೂಡ ವೈರಲ್ ಆಗಿದೆ ಇವತ್ತು. ಏನಕ್ಕೆ ಇವತ್ತು ವೈರಲ್ ಆಯಿತು ಅಂತ ಸರ್, 15 ಅವರಲ್ಲಿ 1 ಲಕ್ಷ ರೀಚ್ ಆಗಿದೆ. ಬರೀ 15 ಅವರ್ಸಲ್ಲಿ 1 ಲ್ಯಾಕು. 15 ಅವರಲ್ಲಿ ಇನ್ಸ್ಟಾಗ್ರಾಮಲ್ಲಿ 1 ಮಿಲಿಯನ್ ಆಗಿದೆ. ರೀಲ್ಸಲ್ಲಿ ಟ್ರೆಂಡಿಂಗ್ ಹೋಗ್ತಾ ಇದೆ ಇವಾಗ. 10 ವರ್ಷದಿಂದೇ ಒಂದು ಪೋಸ್ಟ್ ಹಾಕಿದ್ರೆ ಒಂದು 10 ಲೈಕು 10 ವ್ಯೂ ಬರೋದು ನಮಗೆ. ನನ್ನ ಯೂಟ್ಯೂಬ್ ಚಾನಲು ಹೊಸ ಚಾನಲ್ ಅವಾಗ ಎಷ್ಟು ಅಂದರೆ ಸರ್, 100 ಸಬ್ಸ್ಕ್ರೈಬರ್ ಇರ್ಬೋದು ಅವಾಗ. ಇವತ್ತು ನನಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ದಾರೆ, ಜೊತೆಗೇನೆ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ. ಸೊ ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನು ಕಷ್ಟಪಟ್ಟು ಕೆಲಸ ಮಾಡಿದಾಗ ಭಗವಂತ ಎಲ್ಲೋ ಒಂದು ಕಡೆ ನಮಗೆ ಶ್ರಮಕ್ಕೆ, ನಾವು ಪಟ್ಟಿರುವಂಥ ಕಷ್ಟಕ್ಕೆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋದು ಇವತ್ತಿಗೆ ನನಗೆ ಉದಾಹರಣೆ ಸಿಕ್ತು.